ಟ್ರಸ್ಟು ಮತ್ತು ಸೊಸೈಟಿಯ ಬಗ್ಗೆ ಹೇಳಿದೆ. ಮೂರನೇ ಸಾಂಸ್ಥಿಕ ಸ್ವರೂಪ ಅದು ಕಂಪನಿಗಳು. ಸೆಕ್ಷನ್ 8 ಕಂಪನಿ ಅಂತ ಹೇಳ್ತೇವೆ. ಕಂಪನಿಗಳಲ್ಲೂ ವ್ಯವಹಾರದ ಉದ್ದೇಶದಿಂದ, ಲಾಭದ ಉದ್ದೇಶದಿಂದ ಮಾಡಿರ್ತಕ್ಕಂಥ ಕಂಪನಿಗಳು ಇವೆ. ಲಾಭದ ಉದ್ದೇಶ ಹೊಂದಿರದಂಥ ಸೇವಾ ಸಂಸ್ಥೆಗಳು ಕೂಡ ಕಂಪನಿಯ ಸ್ವರೂಪದಲ್ಲಿ ನೋಂದಾವಣೆಯನ್ನು ಮಾಡಬಹುದು. ಅದಕ್ಕೋಸ್ಕರ ನಿಗದಿತ ನಮೂನೆಗಳು ಉಂಟು. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮತ್ತು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಮೆಮೊರಾಂಡಮ್ನಲ್ಲಿ ಸಂಸ್ಥೆಯ ಹೆಸರು, ವಿಳಾಸ, ಅದರ ನೋಂದಾಯಿತ ಕಚೇರಿ ಮತ್ತು ಅದರ ಉದ್ದೇಶಗಳು ಮತ್ತು ಅದರ ಮೊದಲ ಆಡಳಿತ ಮಂಡಳಿ, ಇದಿಷ್ಟು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ನಲ್ಲಿ ಇರ್ತದೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನಲ್ಲಿ ಅದರ ಎಲ್ಲ ನಿಯಮಾವಳಿಗಳು, ಅದರ ಸದಸ್ಯರು ಯಾರು, ಆ ಎಲ್ಲ ವಿವರಗಳು ಇರ್ತದೆ. ಹೀಗೆ ಈ ಎರಡೂ ಕೂಡ ದಾಖಲೆಗಳನ್ನು ಸಲ್ಲಿಸಬೇಕಾದ್ರೆ ಮೊದಲು ಆ ಹೆಸರಿನ ಇನ್ನೊಂದು ಕಂಪನಿ ಇಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಮೊದಲು ಅರ್ಜಿ ಹಾಕೋದು, ನಾವು ಯಾವುದು ಸಂಭಾವ್ಯ ನಮ್ಮ ಹೆಸರುಂಟು ಆ ಹೆಸರಿನಲ್ಲಿ ಬೇರೆ ಯಾವುದೇ ಕಂಪನಿಗಳು ಇಲ್ಲ ಅನ್ನುವಂಥದ್ದನ್ನು ಖಾತರಿಪಡಿಸಿ ಆ ನಂತರ ಸಂಸ್ಥೆಯ ನೋಂದಾವಣೆಗೆ ನಾವು ಕಳಿಸ್ಬೋದು. ಪ್ರತಿ ಪ್ರಾಂತದಲ್ಲೂ ಕೂಡ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತಿದ್ದಾರೆ. ಅವರಿಗೆ ನಾವು ಈ ಎರಡು ದಾಖಲೆಗಳನ್ನು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮತ್ತು ಅದರ ಆರಂಭದ ಸದಸ್ಯರು ಯಾರಿದ್ದಾರೆ ಅವರ ವಿವರಗಳನ್ನು ಸಲ್ಲಿಸಬೇಕಾಗಿ ಬರ್ತದೆ. ಅದನ್ನು ಪರಿಶೀಲಿಸಿ ಒಂದು ಸಲ ನೋಂದಾವಣೆ ಅಂತ ಹೇಳಿ ಮಾಡಿದ್ರೆ ಅವರು ದೃಢೀಕರಣ ಪತ್ರ ಕೊಡ್ತಾರೆ. ಆಗ ಕಾನೂನು ಪ್ರಕಾರ ಆ ಒಂದು ಕಂಪನಿ ಅಸ್ತಿತ್ವಕ್ಕೆ ಬರ್ತದೆ. ಅದಕ್ಕೆ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿಯ ಹಾಗೆ ಪ್ರತ್ಯೇಕ ಸ್ಥಾನಮಾನಗಳು ಉಂಟು. ಅದೇ ರೀತಿ ಸೊಸೈಟಿಗೂ ಕೂಡ ಕಾನೂನು ಪ್ರಕಾರ ಪ್ರತ್ಯೇಕ ಸ್ಥಾನಮಾನ ಉಂಟು, ಅಸ್ತಿತ್ವ ಉಂಟು. ಆದರೆ ಟ್ರಸ್ಟಿಗೆ ಇಲ್ಲ. ಹಾಗಾಗಿ ಟ್ರಸ್ಟ್ ಅನ್ನತಕ್ಕಂಥದ್ದು ಮುಂದುವರಿಬೇಕಾದ್ರೆ ಟ್ರಸ್ಟಿಗಳು ಇರಲೇಬೇಕು. ಕನಿಷ್ಠ ಅಂತ ಹೇಳಿದ್ರೆ ಒಬ್ಬನಾದರೂ ಇರಬೇಕು. ಆಗ ಬೇರೆಯವರನ್ನು ನಾವು ನೇಮಕ ಮಾಡಲಿಕ್ಕೆ ಬರ್ತದೆ. ಒಂದು ಪಕ್ಷಕ್ಕೆ ಯಾವನೇ ಒಬ್ಬ ಟ್ರಸ್ಟಿ ಇಲ್ಲ, ವಿಶ್ವಸ್ತ ಇಲ್ಲ ಅಂತ ಹೇಳಿದರೆ ಆ ಟ್ರಸ್ಟು ಕೂಡ ಇಲ್ಲ ಅಂಥೇಳಿ ಆಗ್ತದೆ. ಆಗ ಅದನ್ನು ಮುಂದುವರಿಸುವಂಥದ್ದು ತುಂಬ ಕಷ್ಟ ಸಾಧ್ಯ. ಕಾನೂನು ಪ್ರಕ್ರಿಯೆಯಲ್ಲಿ ಕೋರ್ಟಿನ ಮುಖಾಂತರ ಹಿತಾಸಕ್ತಿ ಇದ್ದವರು ಆ ಟ್ರಸ್ಟನ್ನು ಮುಂದುವರಿಸಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ಬೇಕಾಗಿ ಬರುತ್ತೆ. ಆದರೆ ಸೊಸೈಟಿ ಮತ್ತು ಕಂಪನಿಗಳಲ್ಲಿ ಸದಸ್ಯತ್ವವನ್ನು ಊರ್ಜಿತ ಮಾಡೋದರ ಮುಖಾಂತರ ಅದನ್ನು ಮುಂದುವರಿಸಲಿಕ್ಕೆ ಅವಕಾಶ ಉಂಟು. ಅದಕ್ಕೆ ಕಾನೂನಿನಲ್ಲಿ ಪ್ರತ್ಯೇಕ ಅಸ್ತಿತ್ವ ಇರೋದರಿಂದ ಮುಂದುವರಿಸಲಿಕ್ಕೆ ಅವಕಾಶ ಉಂಟು. ಹೀಗೆ ಈ ಮೂರು ಸ್ವರೂಪಗಳಲ್ಲಿ, ಟ್ರಸ್ಟು ಅಥವಾ ಸೊಸೈಟಿ ಅಥವಾ ಕಂಪನಿಗಳ ಸ್ವರೂಪದಲ್ಲಿ ಸಾಂಸ್ಥಿಕ ವ್ಯವಸ್ಥೆಯನ್ನು ಹೊಂದಿ ನೋಂದಾಯಿತ ಸಂಸ್ಥೆಯಾಗಿ ಯಾವನೇ ಒಂದು ಸೇವಾ ಸಂಸ್ಥೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬಹುದು.